ಸ್ನೇಹಿತರೆ, ಇವತ್ತಿನ ದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾ ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ ಗಳು ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಿದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರ್ತಿದ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಹರಿದಾಡ್ತಿದೆ. ಇವತ್ತು ಬಂತು, ನಾಳೆ ಬಂತು, ನಾಡಿದ್ದು ಬಂತು ಅಂತ ಹೇಳಿ ತುಂಬಾನೇ ವೈರಲ್ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ಸುಳ್ಳು ಮಾಹಿತಿಯನ್ನು ಹೇಳೋಕೆ ಇಷ್ಟ ಪಡಲ್ಲ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಈಗ ತುಂಬಾ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ. ಕೆಲವೊಬ್ಬರಿಗೆ ನಿನ್ನೆ ಜಮಾ ಆಗಿದೆ, ಕೆಲವೊಬ್ಬರಿಗೆ ಇವತ್ತು ಜಮಾ ಆಗಿದೆ, ಕೆಲವೊಬ್ಬರಿಗೆ ನಾಳೆ ಜಮಾ ಆಗ್ಬೋದು ಅಥವಾ ನಾಡಿದ್ದು ಜಮಾ ಆಗ್ಬೋದು. ಈ ರೀತಿಯಾಗಿ ಹಂತ ಹಂತವಾಗಿ ಕೆಲವೊಬ್ಬರ ಮಹಿಳೆಯರಿಗೆ ನೇರವಾಗಿ ಅವರವರ ಖಾತೆಗೆ ಜಮಾ ಆಗ್ತಾ ಇದೆ. ಬೇಕಿದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲೊಂದು ಅಕೌಂಟ್ ಗೆ ಬಿದ್ದಂತಹ ಒಂದು ಸ್ಕ್ರೀನ್ ಶಾಟ್ ಸಹ ನಿಮ್ಗೆ ಕಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಶಾಟ್ ಮೇಲೆ ಅವರ ಒಂದು ಖಾತೆಗೆ ಜಮಾ ಆದಂತ ಮಾಹಿತಿ, ಅಂದ್ರೆ ಯಾವಾಗ ಜಮಾ ಆಗಿದೆ ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ. ಅವರಿಗೆ ಮೊನ್ನೆ ಒಂದೇ ಬಾರಿ 2 ಸಾರಿ ಹಣ ಜಮಾ ಆಗಿದೆ. ಅಂದ್ರೆ 2,000 ರೂಪಾಯಿ 2 ಸಾರಿ ಒಂದೇ ಬಾರಿಗೆ ಜಮಾ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ದಿನ ಅವರಿಗೆ ಮತ್ತೆ 2,000 ಹಣ ಜಮಾ ಆಗಿದೆ. ಈ ಹಿಂದೆ ಅವರಿಗೆ ಒಟ್ಟಾರೆ 6 ತಿಂಗಳಿಂದ ಅವರ ಒಂದು ಖಾತೆಗೆ ಯಾವುದೇ ಹಣ ಜಮಾ ಆಗಿರಲಿಲ್ಲ. ಹಾಗಾಗಿ ಒಟ್ಟಾರೆ ಟೋಟಲ್ ಆಗಿ 3 ಕಂತಿನ ಹಣ ಒಂದೇ ಬಾರಿ ಅವರ ಒಂದು ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಏನೋ ಹಣ ಬಂದಿಲ್ಲ ಅಂತ ಇರೋ ಮಹಿಳೆಯರಿಗೆ ಹೇಳಿದ್ದಾರೆ. ಈ ಬಜೆಟ್ ಮಂಜನೆ ಮಾರ್ಚ್ 6ನೇ ತಾರೀಕು ನೆರವೇರುತ್ತೆ. ಮಾರ್ಚ್ 6ರ ನಂತರ ಪ್ರತಿಯೊಬ್ಬ ಗೃಹಿಣಿಯರಿಗೂ ಕೂಡ ಏನು ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಗೃಹಿಣಿಯರಿಗೆ ಏನು ಬಂದಿಲ್ಲ ಅಂತವ್ರಿಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಿಯೂ ಅವರವರ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹ ಇದೇ ಮಾಹಿತಿಯನ್ನು ನೀಡಿದ್ದಾರೆ. ಬಜೆಟ್ ಮಂಡನೆಯಲ್ಲಿ ಬಜೆಟ್ ಅನ್ನ ಅತಿ ಬೇಗನೆ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಮಹಿಳೆಯರಿಗೆ ಹೋಗ್ಬೇಕು ಅವರವರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅಂತ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ತಡವಾಗಿದೆ ಅನ್ನೋದು ಸಹ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಅಮೌಂಟ್ ಜಮಾ ಆಗ್ತಾ ಇದೆ, ಆದ್ರೆ ನಿಮ್ಮವು ಇನ್ನೂ ಜಮಾ ಆಗಿಲ್ಲ. ಕೆಲವೊಬ್ರು ಆಗ್ತಾ ಇದೆ, ನಿಮ್ಗೂ ಕೂಡ ಮುಂದೆ ಆಗುತ್ತೆ ಅಂತ ಹೇಳ್ಬೋದು. ಯೋಜನೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ, ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಪಡಿತಕ್ಕಂತವರು ಮಹಿಳೆಯರು ಕೆಲವೊಂದಿಷ್ಟು ಜನ ಮರಣ ಹೊಂದಿದ್ದಾರೆ. ಅಂತವರ ಒಂದು ಖಾತೆಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಒಂದು ಅಮೌಂಟ್ ಡಿಲೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಸಮಯದವರೆಗೆ ವೇಟ್ ಮಾಡಿ, ಸ್ವಲ್ಪ ದಿನಗಳವರೆಗೆ ವೇಟ್ ಮಾಡಿ. ನಿಮ್ಗೇನಾದ್ರೂ ನಿಮ್ಮ ಒಂದು ಹಣ ಇನ್ನೂ ನಿಮ್ಮ ಒಂದು ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಇದೆಯಾ ಅಥವಾ ಇಲ್ಲ ಎಂಬುದನ್ನ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಸಹ ನಿಮ್ಮ ಒಂದು ಬ್ಯಾಂಕ್ ಅಂದ್ರೆ ಟ್ರಾನ್ಸಾಕ್ಷನ್ ನಡೀತಾ ಇದೆನಾ ಅಥವಾ ಇಲ್ಲ ಎಂಬುದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನಿಮಗೆ ತಿಳಿಯುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆನಾ ಅಥವಾ ಇಲ್ಲ ಅನ್ನೋದು. ಹಾಗೆ ನಿಮ್ಮ ಒಂದು NPCI ಲಿಂಕ್ ಸಹ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಸಂಪೂರ್ಣ ಎಲ್ಲಾ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ವಾಟ್ಸ್ಆಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನಮ್ಮನ್ನ ಭೇಟಿ ಮಾಡ್ಕೊಳ್ಬಹುದು. ಅಲ್ಲಿಂದ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಸಹ ನಮ್ಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಒಂದು ವೆಬ್ಸೈಟ್ ಸಹ ಇದೆ. ವೆಬ್ಸೈಟ್ ಅಲ್ಲಿ ಆಫರ್ಡ್ ಆಫ್ ಅಂತ ಹೇಳಿ ಒಂದು ವೆಬ್ಸೈಟ್ ಸಹ, ಆ ವೆಬ್ಸೈಟ್ ಅಲ್ಲಿ ಸಹ ಹೆಚ್ಚಿನ ಮಾಹಿತಿಗಳನ್ನ ನೀಡ್ತಾ ಇರ್ತೇವೆ. ಹೊಸ ಅಪ್ಡೇಟ್, ಹೊಸ ಸ್ಕೀಮ್ಸ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ನೀಡ್ತಾ ಇರ್ತೇವೆ. ಅಲ್ಲಿ ಸಹ ನೀವು ನಮ್ಮನ್ನ ಭೇಟಿ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಯಾರು ಬೇರೆಯವರು ಹೇಳಿದಂತ ಮಾಹಿತಿಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.